ನಮಸ್ಕಾರ ಫ್ರೆಂಡ್ಸ್, ಡೈರೆಕ್ಟ್ ಮ್ಯಾಟ್ರಿಗೆ ಬನ್ನಿ. ಈಗ ಫಸ್ಟ್ ಯು ಪಿ ಐ ಡಿ ಹಾಕಿ ವಿಡ್ರಾ ಮಾಡಿ ತೋರಿಸ್ಬಿಡ್ತೀನಿ. ಆಮೇಲೆ ನಾನು ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ಯು ಪಿ ಐ ಡಿ ಹಾಕ್ತೀನಿ, ಅಮೌಂಟ್ ಹಾಕ್ತೀನಿ. ಟೈಮ್ ನೋಡ್ಕೊಳ್ಳಿ 5:44 ಅಮೌಂಟ್ ಹಾಕ್ತೀನಿ. 10 ರೂಪಾಯಿ ವಿಡ್ರಾಲ್. ಸೊ 2 ವಿಡಿಯೋ ನೋಡಬೇಕು. ಸೊ ವಿಡ್ರಾ ಯುವರ್ ಮನಿ ಅಂತ ಬಂದಿದೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡ್ತೀನಿ. 5:47 OTP ಬಂದಿದೆ, ಕ್ಲಿಕ್ ಮಾಡ್ತೀನಿ. ವೆಯ್ಟ್ ಮಾಡಿ. ಸಕ್ಸಸ್. ಓಕೆ, ಈಗ ನನ್ನ ಈಗ ಅಮೌಂಟ್ ಬಂದಿರೋ ತೋರಿಸ್ತೀನಿ ನೋಡಿ. ವಿಡ್ರಾಲ್ ಸಕ್ಸಸ್ ಆಗಿದೆ, ನನಗೂ ಅಮೌಂಟ್ ಬಂದಿದೆ. ನೋಡ್ತಿರ್ಬೋದು ಅಮೌಂಟ್ ಬಂದಿರೋದು ತೋರಿಸ್ತಾ ಇದ್ದೀನಿ. ಟೈಮ್ ನೋಡ್ಕೊಳ್ಳಿ, 10 ನಿಮಿಷ. ಈಗ ಬನ್ನಿ ಅಸಲಿ ಆಟ ಯಾವ ಥರ ಹೆಂಗೆ ತೊಗೊಂಬೋದು ಮತ್ತು ಇನ್ನೂ ಜಾಸ್ತಿ ಅಮೌಂಟ್ನ ಅರ್ನಿಂಗ್ ಮಾಡ್ಬೋದು ಏನು ತಿಳಿಸ್ಕೊಡ್ತೀನಿ. ಈಗ ಡಿಸ್ಕ್ರಿಪ್ಷನಲ್ಲೆಲ್ಲ ಕಮೆಂಟ್ ಬಾಕ್ಸಲ್ಲಿ ಫಸ್ಟು ಆ್ಯಪ್ ಲಿಂಕ್ ಇರುತ್ತೆ. ಸೊ ಕ್ಲಿಕ್ ಮಾಡಿ. ಪ್ಲೇಸ್ಟೋರ್ ಐತೆ, ಜೆನ್ಯೂನ್ ಅಪ್ಲಿಕೇಶನು ಪ್ಲೇಸ್ಟೋರಲ್ಲೇ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಕೆನಾ? ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆಗುತ್ತೆ. ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕಾಣಿಸ್ತಿಲ್ಲ, ಸೊ ಅದನ್ನ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಫುಲ್ ನೇಮು ಮತ್ತು ಮೊಬೈಲ್ ನಂಬರು, ಇಮೇಲ್ ಐ ಡಿ ಏನು ಬೇಕಾದರೂ ಹಾಕೋದು ನಡೀತೆ. ಮೊಬೈಲ್ ನಂಬರ್ ಕರೆಕ್ಟಾಗಿ ಇರೋದಕ್ಕೆ ಪಾಸ್ವರ್ಡು ನಿಮ್ಗೆ ಏನಾದರೂ ಸುಮ್ಮನೆ ಪಾಸ್ವರ್ಡ್ ಇಟ್ಕೊಳ್ಳೋದು ಇಟ್ಕೊಳ್ಳಿ. ಮತ್ತು ಇಲ್ಲಿ ರೆಫರಲ್ ಕೋಡು ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ರೆಫರಲ್ ಕೋಡು ಕಮೆಂಟ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನ ಹಾಕಿ. ಅದು ಹಾಕಿಲ್ಲ ಅಂದರೆ ಬಂದಿಲ್ಲ ಅಂದರೆ ಕೇಳೋಕೆ ಹೋಗ್ಬಿಡಿ. ಅಮೌಂಟ್ ಬರಲಿಲ್ಲ ಅಂದರೆ ಕೇಳೋಕೆ ಹೋಗ್ಬಿಡಿ, ಸರಿನಾ? ಸೊ ಹಾಕಿದ್ರೆ ಅಮೌಂಟ್ ಅರ್ನಿಂಗ್ ಬರುತ್ತೆ, ಸರಿನಾ? 10 ರೂಪಾಯಿ ಬರ್ತೈತೆ, ಮಿನಿಮಮ್ 10 ರೂಪಾಯಿ ಬರ್ತೈತೆ. ಅದ್ರ ಮೇಲೆ ಮಾಡೋದು ನಿಮಗೆ ಬಿಟ್ಟಿದ್ದು. ಪ್ರೂಫ್ ತೋರಿಸಿದ್ದೀನಿ. 10 ನಿಮಿಷದೊಳಗೆ ಬರುತ್ತೆ. ಇನ್ಸ್ಟೆಂಟ್ ಅಂದ್ಕೊಂಡಿದ್ದೆ, ಬಟ್ 10 ನಿಮಿಷದೊಳಗೆ ಬರುತ್ತೆ, ತೋರಿಸಿದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇದೇ ಒಂದು ಪೇಜ್ ಓಪನ್ ಆಗುತ್ತೆ. ಸೊ OTP ಎಲ್ಲ ಬರ್ತವೆ, ಅದನ್ನೆಲ್ಲ ಹಾಕೊಬೇಕಾಗುತ್ತೆ, ಅದೆಲ್ಲ ಹೇಳಲ್ಲ, ಸರಿನಾ? ಇಲ್ಲಿ ಮೊಬೈಲ್ ನಂಬರು ಪಾಸ್ವರ್ಡ್ ಹಾಕಿ ತಿರ್ಗಾ OTP ಬರುತ್ತೆ. ಆ OTP ಕೊಟ್ಟು ಎಂಟ್ರಿ ಆಗಿ. ನಂತರ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಮೇಲ್ಗಡೆ ಇಲ್ಲಿ ಸ್ಟಾರ್ ಮಾರ್ಕಲ್ಲಿ 10 ತೋರಿಸಿದೆಯಾ? ಸೊ ಇಷ್ಟೇ, ಬೂಮ್, ನಿಮಗೆ 10 ರೂಪಾಯಿ ಬಂತು. ಇದನ್ನ ವಿಡ್ರಾ ಮಾಡ್ಬೋದು. ನೋಡ್ಕೊಳ್ಳಿ ಯಾವ ಥರ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಕೌಂಟ್ ನಂಬರು ಮತ್ತು IFSC ಕೋಡು, ಅಮೌಂಟು, ಸೊ ಇದನ್ನು ಹಾಕೊಬೋದು. ಅಥವಾ ಅಕೌಂಟ್ ನಂಬರ್ನ ಡಿಸ್ಕ್ಲೋಸ್ ಮಾಡಲ್ಲ ಅಂತಂದರೆ UPI ಟ್ರಾನ್ಸ್ಫರ್ಗೆ UPI ಆದರೆ ಬೇಗ ಬರುತ್ತೆ ಮತ್ತು ಈಸಿನೂ ಕೂಡ. UPIಗೆ ಹಾಕ್ಕೊಂಡು ನಿಮ್ಮ UPI ಐ ಡಿ ಅಮೌಂಟ್ನ ಹಾಕ್ಕೊಂಡು ವಿಡ್ರಾ ಕೊಡಿ. ಆವಾಗ ಒಂದು ವೀಡಿಯೋ ಆಪ್ಷನ್ ತೋರಿಸಿದ್ನಲ್ಲ, ಫಸ್ಟಕ್ಕೆ ತೋರಿಸಿದ್ದೀನಿ. ಆ ವೀಡಿಯೋ ಸುಮ್ಮನೆ ಯೂಟ್ಯೂಬ್ ವೀಡಿಯೋ ಎರಡನ್ನ ಆನ್ ಮಾಡ್ಕೊಳ್ಳಿ. ಹಂಗಂದರೆ ಒಂದು ವೀಡಿಯೋ ತೋರಿಸುತ್ತೆ. ಆ ವೀಡಿಯೋನ ನೋಡಿ. 20 ಸೆಕೆಂಡ್ ಇರುತ್ತೆ, 20 ಸೆಕೆಂಡ್ ಒಳಗೆ ಇರುತ್ತೆ. ಅದು ನೋಡಿ. ಅದು ಕಂಪ್ಲೀಟ್ ಆಗಿದೆ. ಹಂಗೆ ಬ್ಯಾಕ್ ಬಂದುಬಿಟ್ಟು ಇನ್ನೂ ಅದ್ರ ಪಕ್ಕದಲ್ಲಿ ಇನ್ನೊಂದು ವೀಡಿಯೋ ಇರುತ್ತೆ, ಅದನ್ನು ನೋಡಿ. ಅಲ್ಲಿಗೆ 20 40 ಸೆಕೆಂಡ್ ವೀಡಿಯೋ ನೋಡ್ತೀರಾ. 40ರಿಂದ 50 ಸೆಕೆಂಡ್ ಮ್ಯಾಕ್ಸಿಮಮ್ ಅಷ್ಟೇ. 2 ವೀಡಿಯೋ ನೋಡ್ತೀರಾ. 2 ವೀಡಿಯೋ ನೋಡ್ತಿದ್ದಂಗೆ ಅದು ಅಮೌಂಟ್ ಸಕ್ಸಸ್ ಅಂತ ಬರುತ್ತೆ. ಸೊ ಆವಾಗ ನಿಮ್ಮ ಅಮೌಂಟು ತಿರ್ಗಾ OTP ಇರುತ್ತೆ, ತಿರ್ಗಾ ವಿಡ್ರಾ ಆಗುತ್ತೆ ಅಷ್ಟೇ. ಜಾಸ್ತಿ ಏನೂ ಇದಿಲ್ಲ, ಕನ್ಫ್ಯೂಷನ್ ಏನೂ ಇಲ್ಲ. ಸೊ ಬನ್ನಿ ಇನ್ನು ನೆಕ್ಸ್ಟು ಅದು ಹಾಕಿದಂಗೆ ಇನ್ನೂ ಅಮೌಂಟ್ನ ಅರ್ನಿಂಗ್ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡಿ. ನಾನು ಕ್ಲೈಮ್ ಮಾಡ್ಕೊಂಡಿರೋದಕ್ಕೆ 0 ತೋರಿಸ್ತಿದೆ, ನೋಡ್ತಿರ್ಬೋದು. ಇಲ್ಲಿ ರಿವಾರ್ಡ್ ಫಂಡ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಈಗ ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಇದೇ ಹೋಮು. ಸೊ ಆಫರ್ ವಾಲ ನೋಡ್ತಿರ್ಬೋದು. ಇಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಫರ್ ವಾಲಕ್ಕೆ ಶಿಫ್ಟ್ ಮಾಡಿ. ಸೊ ಏಂಜಲ್ 1 ಮತ್ತು ಅಪ್ಸ್ಟಾಕು. ಸೊ ಇಲ್ಲಿ 250 ಅಂತ ತೋರಿಸ್ತಿದ್ದ, 250, 170. ಸೊ ಇವೆಲ್ಲ ನಿಮಗೆ ಯಾವ ಥರ ಅಂತ ಅಂದರೆ ಜಸ್ಟ್ ಅಷ್ಟು ಅಮೌಂಟು. ಈಗ 250 ಕಾಯಿನ್ ತೋರಿಸಿದ್ರೆ 250 ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಆಗುತ್ತೆ, ಸರಿನಾ? ಇಷ್ಟು ಆಪ್ಷನ್ಸ್ ಇದೆ. ಮತ್ತು ಇಲ್ಲಿ ಇದು 2 ರೂಪಾಯಿದು ಒಂದೇ ಒಂದು ಆ್ಯಪ್ ಇದೆ, 4 ರೂಪಾಯಿದಿದೆ, 30 ರೂಪಾಯಿದಿದೆ, ಕೋಟಕ್ ಇದೆ. ಸೊ ಇದರಲ್ಲಿ ಏನು ಮಾಡಬೇಕು ಅಂದರೆ ಸುಮ್ಮನೆ ಇದನ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ತೋರಿಸುತ್ತೆ ಅವ್ರು ಏನೇನು ಮಾಡಬೇಕು, ಏನೇನು ಮಾಡಿದ್ರೆ ಎಷ್ಟು ಅಮೌಂಟ್ ಕೊಡ್ತಾರೆ ಅಂತ. ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ಇನ್ಸ್ಟಾಲ್ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಬೇಕು. ಓಪನ್ ಮಾಡ್ತಿದ್ದಂಗೆ ನಿಮ್ಮ ಇದರಲ್ಲಿ ಅಕೌಂಟ್ನ ಓಪನ್ ಮಾಡಬೇಕು. ಓಪನ್ ಮಾಡಿಕೊಂಡು ಸೊ ಅಕೌಂಟ್ನ ಓಪನ್ ಮಾಡಬೇಕು. ಡಿಜಿಟಲಲ್ಲಿ ಯಾವ ಥರ ಅಕೌಂಟ್ ಓಪನ್ ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಆ ಥರ ನೀವು ಓಪನ್ ಮಾಡಿ KYC ಎಲ್ಲ ಅಪ್ಡೇಟ್ ಮಾಡ್ತಿದ್ರೆ ನಿಮಗೆ 60 ರೂಪೀಸ್ ಬರುತ್ತೆ. ಸೊ ಇದಕ್ಕಿಂತ ಬೇಡಪ್ಪ ಇಷ್ಟೆಲ್ಲ ಮಾಡಿ ಬರೀ 60 ರೂಪಾಯಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ, ವಿತೌಟ್ ಇನ್ವೆಸ್ಟ್ಮೆಂಟ್ ಬೇಕು ಅಂದರೆ ಮಾಡಬೇಕು. ನೋಡಿ ಈಗ ಬ್ಯಾಕ್ ಬನ್ನಿ. ಸೊ ಅದಕ್ಕಿಂತ ಏಂಜಲ್ 1 ಇದೆ ನೋಡಿ, 250 ರೂಪಾಯಿ ಇದೆ. 250 ರೂಪಾಯಿ ಇದೆ. ಸೊ ಇದು ಯಾವ ಥರ ಅಂತ ಅಂದರೆ ಜಸ್ಟ್ ನೀವು ಒಂದು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಬೇಕು. ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹೊಸ ಯೂಸರ್ಸ್ ಆಗಿದ್ದರೆ ನಿಮಗೆ 250 ರೂಪಾಯಿ ಕೊಡ್ತಾರೆ. ಅದನ್ನು ಆಗಲೇ ವಿಡ್ರಾ ಮಾಡ್ಬೋದು. ಹೇಳಿದ್ನಲ್ಲ ಅದೇ ಥರನೇ ವಿಡ್ರಾ ಮಾಡ್ಬೋದು. ಸೊ ಇದೇ ಥರನೇ ಇಲ್ಲೂ ಇದೆ 170 ಅಪ್ಸ್ಟಾಕು. ಇವೆಲ್ಲ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡ್ದಂಗೆ ನಿಮಗೆ ಬಂದ್ಬಿಡ್ತು ನೋಡಿ. ಓಪನ್ ಯೂಸಿಂಗ್ ಬೇಸಿಕ್ ಡೀಟೇಲ್ಸ್, ಇಷ್ಟೇ ಓಪನ್ ಅಕೌಂಟ್. ಸೊ ಇದೇ ಥರನೇ ಏರ್ಟೆಲ್ ಬ್ಯಾಂಕಲ್ಲೂ ಅಷ್ಟೇ. ನಿಮ್ಮ ಅಕೌಂಟ್ನ ಓಪನ್ ಮಾಡ್ತಿದ್ದಂಗೆ ನಿಮ್ಗೆ 121 ರೂಪಾಯಿ ಕೊಡ್ತಾರೆ. ಫ್ರೆಂಡ್ಸ್, ಇಷ್ಟು ಆಫರ್ ಇದೆ. ಯಾರ್ಯಾರು ಕ್ಲೈಮ್ ಮಾಡ್ಕೊತಿರೋ ಮಾಡ್ಕೊಳ್ಳಿ. ಜಸ್ಟು ಆಧಾರ್ ಕಾರ್ಡು ಮತ್ತು ಆಧಾರ್ ಕಾರ್ಡು, ಪಾನ್ ಕಾರ್ಡು ಮತ್ತು
ಒಂದು ಸಿಗ್ನೇಚರ್ ಅಂದರೆ ನಿಮ್ಮದು ಅಷ್ಟಿದ್ರೆ 250. ಸೊ ಇಷ್ಟು ಅಮೌಂಟ್ ಬರುತ್ತೆ. ಒಂದೇನಿಲ್ಲ ಅಂದರೂ ಒಂದು 500 ಹತ್ತಿರ ಬರ್ಬೋದು ಅಂದ್ಕೊತೀನಿ. ಇಷ್ಟು ಒಂದು ಕಂಪ್ಲೀಟ್ ಮಾಡಿದ್ರೆ, ಇಷ್ಟು ಟಾಸ್ಕ್ನ ನೀವು ಕಂಪ್ಲೀಟ್ ಮಾಡಿ ಇಲ್ಲಿ ಕೊಟ್ಟಿದ್ರಲ್ಲ, ಸೊ ಇಷ್ಟು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ 500 ರೂಪಾಯಿಂದ 600 ರೂಪಾಯಿ ಬರುತ್ತೆ ಒಂದು ಮೊಬೈಲ್ ನಂಬರ್ಗೆ. ನಿಮ್ಮ ಮನೆಯಲ್ಲಿ ಏನಾದರೂ 5 ಮೊಬೈಲ್ ಇದ್ದರೆ 500 ರೂಪಾಯಿ. ಇಷ್ಟೇ ಮ್ಯಾಟ್ರೆಲ್ಲ ಹೇಳಿದ್ದೀನಿ. ಸಬ್ಸ್ಕ್ರೈಬ್ ಆಗಿ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಷ್ಟೇ.